ಸಿಗಂದೂರು ಸೇತುವೆ ಉದ್ಘಾಟನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾಂಗ್ರೆಸ್ ನಡುವೆ ಜಟಾಪಟಿ ಮುಂದುವರೆದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಟ್ಟಾಗಿ ಅಭಿವೃದ್ಧಿಯನ್ನ ಮಾಡಬೇಕು, ಅದನ್ನು ಬಿಟ್ಟು ಶಿಷ್ಟಾಚಾರ ಬದಿಗಿಟ್ಟು ಉದ್ಘಾಟನೆ ಮಾಡಿದರು. ಇದು ಪ್ರಜಾಪ್ರಭುತ್ವದಲ್ಲಿ ಸರಿಯಾದಂತಹ ಬೆಳವಣಿಗೆ ಅಲ್ಲ ಅಂತ ಕೇಂದ್ರ ಸರ್ಕಾರದ ಒತ್ತಡದಿಂದ ಬಿಜೆಪಿಯವರು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಮೈಸೂರಲ್ಲಿ ಎಚ್.ಸಿ. ಮಹದೇವಪ್ಪ ಕಿಡಿಕಾರಿದರು. ನಾನು ಫಸ್ಟ್ ಎಮ್.ಎಲ್.ಎ. ಆಗಿದೆ. ಅಲ್ಲಿ ತುಮೂರಿ ಅಂತ ಒಂದು ವಿಲೇಜ್ ಇದೆ, ನದಿ ನೀರಿನಲ್ಲಿ ಶ್ರೀಧರ್ ಅಂತ ನನ್ನ ಫ್ರೆಂಡ್ ಅವರು ಮದುವೆ ಹೋದೆ. ಸಾಯಂಕಾಲ ಲಾಂಚ್ ಹೋಗಿ ಪುನಃ ಹೊರಗಿನ ನೆಟ್ವರ್ಕ್ ಅಲ್ಲೇ ಉಳ್ಕೊಂಡಿದ್ದೆ. ಆವಾಗ ನೋಡಿದ್ದೆ ಲಾಂಚಲ್ಲಿ ಈ ಕಡೆ ಹೋಗೋ ಜನ ಇಲ್ಲ. ನನಗೆ ಗೊತ್ತಿಲ್ಲ PWD ಮಿನಿಸ್ಟರ್ ಆಗ್ತಿದ್ದು. ಆಮೇಲೆ ನನಗೆ PWD ಮಿನಿಸ್ಟರ್ ಆಗಂತ ಅವಕಾಶ ಸಿಕ್ತು 2022ರಲ್ಲಿ. ಇನ್ನು ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಬಿಜೆಪಿ ನಾಯಕರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟೇ ಇಲ್ಲ ಅಂದಿದ್ದಾರೆ. ಇದು ಶುದ್ಧ ಸುಳ್ಳು. ಸಿದ್ದರಾಮಯ್ಯ ಸಣ್ಣತನದ ನಡೆಯನ್ನ ತೋರಿದ್ದಾರೆ ಅಂತ ವಿಜೇಂದ್ರ ಕಿಡಿಕಾರಿದರು. ಇನ್ನು ವಿಪಕ್ಷ ನಾಯಕರಿಗೆ 2 ವರ್ಷದಿಂದ ಸರ್ಕಾರಿ ನಿವಾಸವನ್ನೇ ಕೊಟ್ಟಿಲ್ಲ, ನೀವು ಕೂಡ ಶಿಷ್ಟಾಚಾರವನ್ನ ಉಲ್ಲಂಘನೆಯನ್ನು ಮಾಡಿದ್ದೀರಿ ಅಂತ ಚಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ.